घंटों घंटों बैठे रहते हैं बस मछली पकड़ने के लिए, इतना पेशेंस है। आई थिंक पहली बार मैंने देखा है। ಮೀನುಗಾರಿಕೆಗೆ ಹೆಸರುವಾಸಿಯಾದ ಉಡುಪಿ ಜಿಲ್ಲೆಯಲ್ಲಿ ಮೀನು ಹಿಡಿಯುವ ಸ್ಪರ್ಧೆ ಆಗಸ್ಟ್ 23ರ ಆದಿತ್ಯವಾರ ನಡೆಯಿತು. ದೊಡ್ಡ ಬೋಟ್ಗಳು, ನಾಡದೋಣಿಗಳು ಮತ್ತು ಬೃಹತ್ ಬಲೆಗಳ ಮೂಲಕ ಮೀನು ಬೇಟೆ ನಡೆಸುವುದು ಇಲ್ಲಿ ಸಾಮಾನ್ಯ. ಆದರೆ ಈ ಬಾರಿ ಹವ್ಯಾಸಿ ಮೀನುಗಾರರು ಸಮುದ್ರ ತೀರದಲ್ಲಿ ಗಾಳ ಹಿಡಿದು ವಿಶೇಷ ಸ್ಪರ್ಧೆಗೆ ಇಳಿದಿದ್ದಾರೆ. 83ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ದೊಡ್ಡ ಮೀನು ಹಿಡಿದು ಬಹುಮಾನ ಗೆಲ್ಲುವ ಉತ್ಸಾಹ ಎಲ್ಲರಲ್ಲೂ ಮನೆ ಮಾಡಿತ್ತು. ಗಾಳದ ತುದಿಗೆ ಮೀನು ಸಿಕ್ಕ ಕ್ಷಣದ ರೋಚಕತೆ, ದೊಡ್ಡ ಮೀನು ಹಿಡಿಯಲು ಸ್ಪರ್ಧಿಗಳ ಪೈಪೋಟಿ ಇವೆಲ್ಲವೂ ಸ್ಪರ್ಧೆಗೆ ಮತ್ತಷ್ಟು ಮೆರುಗು ತಂದಿವೆ. ಸಾಮಾನ್ಯವಾಗಿ ಮೀನುಗಾರರ ಬದುಕಿನ ಭಾಗವಾಗಿರುವ ಮೀನು ಬೇಟೆ ಉಡುಪಿಯಲ್ಲಿ ಹವ್ಯಾಸಿ ಮೀನುಗಾರರಿಗೆ ರೋಚಕ ಸ್ಪರ್ಧೆಯಾಗಿ ರೂಪುಗೊಂಡಿತು. ಸಮುದ್ರದ ಅಲೆಗಳ ನಡುವೆ ನಡೆದ ಈ ವಿಶಿಷ್ಟ ಮೀನು ಹಿಡಿಯುವ ಸ್ಪರ್ಧೆ ಕರಾವಳಿಯ ಜನರ ಗಮನ ಸೆಳೆಯಿತು. ಸ್ಪರ್ಧೆ ಪ್ರಾರಂಭವಾಗಿ ಇನ್ನೇನೊಂದು 15 ನಿಮಿಷದಲ್ಲೇ ಮೀನು ಸಿಕ್ಕಿದೆ. ಎಲ್ಲ ಮೀನು ತುಂಬಾ ಮೀನುಗಳನ್ನ ಹಿಡಿದಿದ್ದಾರೆ. ಅಂದ್ರೆ ಈ ತೊರಕೆ ಅಂತ ಹೇಳ್ತೇವೆ ನಮ್ಮ ಇಲ್ಲಿ, ಸ್ಪ್ರಿಂಗ್ ರೇ ಅಂತ, ಅದೊಂದೆರಡು ಸಿಕ್ಕಿದೆ. ಹಾಗೆ ರೆಡ್ ಸ್ನ್ಯಾಪರ್, ಬಾರಮುಂಡಿ ಮತ್ತೆ ಕಲ್ಲೂರು ಇವೆಲ್ಲ ಸಿಕ್ಕಿದೆ. ಇಲ್ಲಿಗೆ ಟೋಟಲ್ ಒಂದು 80 ತಂಡಗಳು ಭಾಗವಹಿಸಿದೆ ಇವತ್ತು ಈ ಸ್ಪರ್ಧೆಯಲ್ಲಿ. ಈ ಒಂದೊಂದು ತಂಡದಲ್ಲಿ 3 ಜನ ಆಟಗಾರರಿದ್ರು. ಪ್ರತಿಯೊಂದು ಅಂದ್ರೆ ಇಲ್ಲಿಂದ ಒಟ್ಟು 36 ಬ್ರೇಕ್ ವಾಟರ್ ಕಲ್ಲುಗಳಿವೆ. ಆ ಕಲ್ಲುಗಳಲ್ಲಿ ಒಂದೊಂದು ಕಲ್ಲುಗಳಲ್ಲಿ 3 ತಂಡವನ್ನ ನಾವು ಪ್ರೊವೈಡ್ ಮಾಡ್ಕೊಂಡಿದ್ದೇವೆ. 3 ತಂಡ ಮಾತ್ರ ಆ ಕಲ್ಲುಗಳಲ್ಲಿ ಭಾಗವಹಿಸಬಹುದು. ಒಡಿಸ್ಸಾದಿಂದ ಬಂದಿದ್ದಾರೆ, ಹಾಗೇನೆ ಬೊಂಬೆಯಿಂದ, ಬೆಂಗಳೂರಿಂದ ಟೀಮ್ ಇದೆ, ಶೃಂಗೇರಿ, ಚಿಕ್ಕಮಂಗ್ಳೂರು, ದಾವಣಗೆರೆಯಿಂದ ಬಂದಿದ್ದಾರೆ, ಹೊನ್ನಾವರ, ಭಟ್ಕಳ ಮತ್ತೆ ಮಂಗಳೂರಿಂದ, ಹೀಗೆ ಮತ್ತೆ ಇಲ್ಲಿದು ಮಲ್ಪೆ, ಉಡುಪಿ लोकल ಎಲ್ಲ ಬಂದಿದ್ದಾರೆ. यहाँ का सी फूड बहुत अच्छा है, बहुत मजा आया. लोग फिशिंग कर रहे हैं, बहुत फन कर रहे हैं एंड दे वेरी बहुत इंटरेस्टेड भी है इसमें. एंड सब लोग I saw 3 dudes catching fish. It was so cool. एक्चुअली यू नो दिस इट वो घंटों घंटों बैठे रहते हैं बस मछली पकड़ने के लिए, इतना पेशेंस है. आई थिंक पहली बार मैंने देखा है, बहुत अच्छा लगा. वो डिफरेंट कल्चर था. बीचेस भी बहुत मस्त है, बीचेस भी बहुत सुंदर है. एक्चुअली जेन्युइनली बहुत सुंदर बीचेस है. पूरा उडुपी मणिपाल बहुत सुंदर है. मैंने आज पहली बार लाइफ में लोगों को फिश करते हुए देखा. I saw 3 teams competing. मैंने 3 फिशेस पकड़े जाते हुए देखी. It was very interesting to watch and I have tried the seafood here. बहुत अच्छा है, everybody should try it. ಇದು ನಾವು ಬಲೆ ಹಾಕಿ ಮೀನು ಹಿಡಿಯೋದು ತುಂಬಾ ನೋಡಿದ್ದೀವಿ ಇಲ್ಲೇ ಅವರೇ ನಾವು. ಬಟ್ ಇದು ಸ್ಟಿಕ್ ಅಲ್ಲಿ ಫಿಶಿಂಗ್ ರಾಡ್ ಅಲ್ಲಿ ಮಾಡೋದು ತುಂಬಾ ಕಮ್ಮಿ ನೋಡಿದ್ ನಾವು. ಸೊ ಅಲ್ಲಿ ಸೀವಾಕ್ ಅಲ್ಲಿ ನೋಡಿದ್ದೆ ನಾನೊಮ್ಮೆ. ಬಟ್ ಇವಾಗ ಇಲ್ಲಿ ಇಷ್ಟು ಜನ ಫುಲ್ ಕಿಟ್ ಎಲ್ಲ ಇದೆ ಅವ್ರ ಹತ್ರ. ನಾವೊಂದು ಹಾಬಿ ಇರ್ಬೋದು ಅಂತ ಅನ್ಸಿದ್ವಿ. ಫುಲ್ ಸೀರಿಯಸ್ ಹಾಬಿ ಹಾಕೊಂಡಿದೆ ಅವರದ್ದು, ಬೇರೆ ಬೇರೆ ಕ್ಯಾಚ್ ಎಲ್ಲ. ಸೊ ಅದೇ ನಾವು ಫಸ್ಟ್ ಟೈಮ್ ನೋಡಕ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೋಡಕ್ ತುಂಬಾ ಇಷ್ಟ ಆಯ್ತು ನಮಗೆ. ಸೊ ಒಳ್ಳೆ ಇನಿಷಿಯೇಟಿವ್. ನಮಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಮೊಬೈಲಿಂದ ಹೊರಗಡೆ ಬಂದು ಇಲ್ಲಿ ಬೀಚ್ ಎಲ್ಲ ಇದೆ ಯೂಟಿಲೈಸ್ ಮಾಡ್ಲಿಕ್ಕೆ ಒಳ್ಳೆ ಸೀನ್ ಇವಾಗ.